ಮಹಾಕುಂಭಮೇಳ ಮುಗಿಯೋದಕ್ಕೆ ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಈ ಹೊತ್ತಲ್ಲಿ ದೇಶದ ವಿವಿಧೆಡೆಯಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಶಿವರಾತ್ರಿಯಂದು ಪುಣ್ಯಸ್ನಾನ ಮಾಡೋದಕ್ಕೆ ಕೋಟಿ ಕೋಟಿ ಭಕ್ತರು ಪ್ರಯಾಗ್ರಾಜ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಇವತ್ತು ನಟ ಅಕ್ಷಯ್ ಕುಮಾರ್, ಕತ್ರಿನಾ ಕೈಫ್ ಪುಣ್ಯಸ್ನಾನವನ್ನು ಮಾಡಿದ್ದಾರೆ. ಕೊನೆ 2 ದಿನ ಯಾವುದೇ ಅವಘಡ ಆಗದಂತೆ ಯುಪಿ ಸರ್ಕಾರ ಸಕಲ ಸಿದ್ಧತೆಯನ್ನು ನಡೆಸಿದೆ. ಕುಂಭಮೇಳಕ್ಕೆ ತೆರೆ ಬಿದ್ದ ಮರುದಿನ ಅಂದರೆ ಗುರುವಾರ ಕುಂಭಮೇಳದಲ್ಲಿ ಭಕ್ತರ ಸೇವೆ ಮಾಡಿದ್ದ ಪೌರ ಕಾರ್ಮಿಕರು, ಅಂಬಿಗರ ಪಾದಪೂಜೆ ಮಾಡೋದಕ್ಕೆ ಸಿಎಂ ಯೋಗಿ ತೀರ್ಮಾನಿಸಿದ್ದಾರೆ. ಯೋಗಿ ಇವತ್ತು ಒಂದು ಭಾಷಣ ಮಾಡಿದ್ದಾರೆ. ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅವರು ಭಾಳ. ಇನ್ನು 2013ರ ಕುಂಭಮೇಳದಲ್ಲಿ ಸನಾತನಿ ಅಲ್ಲದ ಅಜಂ ಖಾನ್ನ ಉಸ್ತುವಾರಿ ಮಾಡಿದ್ದನ್ನು ಉಲ್ಲೇಖಿಸಿ ಸಮಾಜವಾದಿ ಪಕ್ಷವನ್ನು ಸಿಎಂ ಯೋಗಿ ತರಾಟೆಗೆ ತಗೊಂಡಿದ್ದಾರೆ. ಇನ್ನು ವಿಪರೀತ ರಶ್ ಕಾರಣ ಕಾಶಿಯಲ್ಲಿ ವಿವಿಐಪಿ ದರ್ಶನಕ್ಕೆ ಬ್ರೇಕ್ ಇದೆ. ಈ ಮಧ್ಯೆ ಕುಂಭಮೇಳದಿಂದ ವಾಪಸ್ಸಾಗುವಾಗ ಮಾರ್ಗ ಮಧ್ಯೆ ಜಬಲ್ಪುರ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಬೆಳಗಾವಿಯ 6 ಮಂದಿ ಮೃತಪಟ್ಟಿದ್ದಾರೆ. ಹೋದವರೆಲ್ಲ 60 ಕೋಟಿ ಅಂತಿದ್ದಾರೆ, 65 ಕೋಟಿ ಅಂತಾರೆ. 65 ಕೋಟಿ ಬಿಟ್ಬಿಡ್ರಪ್ಪ, ಅರ್ಧ ತಗೊಳ್ಳೋಣಪ್ಪ, 30 ಕೋಟಿನೇ ತಗೊಳ್ಳಿ. ತೋರ್ಸ್ರಯ್ಯ, ಎಲ್ಲಿ 30 ಕೋಟಿ ಜನ ಬಂದಿದ್ದಾರೆ, ಯಾವುದಕ್ಕೆ? ಪ್ರಪಂಚದಲ್ಲೇ ತೋರಿಸ್ಬಿಡ್ರಿ. ಅಲ್ಲ, ಒಂದೊಂದು ದೇಶದ ಪಾಪ್ಯುಲೇಷನ್ ಇರಲ್ಲ. ಯುರೋಪ್ ಮೂರ್ಖರು ಹೋದವರೆಲ್ಲ. ಯಾರು ಹೇಳೋದು ಸರ್? ನಾನು. ಯಾಕೆ ಸರ್? ಶತಮೂರ್ಖರು. ಯಾಕೆ ಸರ್? ಹೋಗಿದ್ದಕ್ಕೆ ತಪ್ಪೇನಿದೆ? ಆ ಥರ ವ್ಯವಸ್ಥೆನೇ ಇರಲಿಲ್ಲ ಅಲ್ಲಿ. 30 ಕೋಟಿ ಜನ ಹೋಗಿ ಬಂದಿದ್ದಾರಂತೆ. ನೀವೇನು ಮನುಷ್ಯರ? ಅಲ್ಲಿ ಶೌಚಾಲಯನೇ ಇರಲಿಲ್ಲ. 30 ಕೋಟಿ ಜನ ಹೋಗಿ ಬಂದ್ಬಿಟ್ಟಿದ್ದಾರಂತೆ. ಸ್ನಾನ ಮಾಡಿದ ತಕ್ಷಣ ಆ್ಯಸಿಡ್ ಹಾಕ್ದಂಗೆ ಚರ್ಮ ಎಲ್ಲ ಥರ ಅಂತ ಕಿತ್ಕೊಂಡ್ ಬರ್ತಿತ್ತಂತೆ. 30 ಕೋಟಿ ಜನ ಹೋಗಿ ಬಂದಿದ್ದಾರೆ. ಅವರೆಲ್ಲ ಮೂರ್ಖರು. ಡ್ರೆಸ್ ಚೇಂಜ್ ಮಾಡಕ್ಕೆ ಜಾಗ ಇಲ್ಲ ಅಂತ ಹೇಳಿ. ಜಾಗ ಇಲ್ಲ. 30 ಕೋಟಿ ಜನ ಹೋಗಿ ಬಂದಿದ್ದಾರೆ. ತಿನ್ನಕ್ಕನ್ನ ಇಲ್ಲ. 30 ಕೋಟಿ ಜನ ಹೋಗಿ ಬಂದಿದ್ದಾರೆ. ಅದ್ರಲ್ಲಿ ಒಬ್ರು ಹೇಳಿಲ್ವಲ್ಲ ಸರ್ ಈ ಮಾತು? ಮೃತ್ಯು ಕುಂಭ 30 ಕೋಟಿ ಜನ ಹೋಗಿ ಬಂದಿದ್ದಾರೆ. ಎಲ್ರಿಗೂ ಕುಂಭಮೇಳ ಅಯೋಗ್ಯ ಕಚಡಗಳನ್ನು ತಂದು ಬಿಜೆಪಿನ ಬೈಯೋ ಲೆಕ್ಕಾಚಾರದಲ್ಲಿ ಹಿಂದೂಗಳ ಹಬ್ಬಗಳನ್ನು ಟೀಕೆ ಮಾಡುವ ತಾಕತ್ತು, ದಿಮಾಕು ಮತ್ತು ಕೊಬ್ಬು ಬಂದಿದೆ ಕೆಲವು ಇತರೆ ಧರ್ಮದ ಲೀಡರ್ಗಳಿಗೆ. ಇನ್ನು ಮುಂದೆ ಅದು ಕಂಟಿನ್ಯೂ ಆದರೆ ವಿ ಶುಡ್ ಟೆಲ್ ಎವ್ರಿಬಡಿ, ಆ ಧರ್ಮದ ಹಬ್ಬಗಳನ್ನು ಹಾಗೆ ಟೀಕೆ ಮಾಡಿದ್ರೆ ಏನಾಗುತ್ತೆ? ಬಾಯಿ ಮುಚ್ಕೊಂಡಿರಬೇಕು. ಹೌದು. ಆ ಕಡೆ ಈ ಕಡೆ ಇರೋರು ಈ ಹಿಂದೂ ಧರ್ಮದ ವಿಚಾರದಲ್ಲಿ ನಿನಗಿಷ್ಟ ಇಲ್ದಿದ್ರೆ ಮನೆಗೆ ಹೋಗ್ಬಿಟ್ಟು ಹೊದ್ಕೊಂಡು ಬಿತ್ಕೊಂಡು ಸಾಯಿ, ಮಾತಾಡ್ಬೇಡ ಬಂದು. ಇಲ್ಲ 30 ಕೋಟಿ ಜನನ ಮೂರ್ಖರು ಅಂತ ಹೇಳು. ಯಾರ್ರೀ ಹೋಗ್ತಾರೆ? ಈಗ ನನ್ನ ಮೇಲೆ ಹೇಳಿದ್ದಿದ್ದೆಲ್ಲ ಇಲ್ಲದೆ ಇದ್ದಿದ್ರಲ್ಲಿ ಖಂಡಿತ ಸರ್. ಯಾರು ಹೋಗ್ತಾರೆ? ಹೋದವ್ರು ಯಾರು ಧ್ವನಿ ಎತ್ತಿಲ್ಲ. ಮದುವೆ ಮನೆಗೆ ಹೋದ್ರೆ 5,000 ಜನಕ್ಕೆ ನೆಟ್ಟಿಗೆ ಊಟ ಮಾಡಿ ಕೈ ತೊಳ್ಕೊಳಕ್ ಅರೇಂಜ್ಮೆಂಟ್ ಮಾಡದೇ ಇದ್ರೆ ಬೈಕೊಂಡು ಆಚೆಗೆ ಬರ್ತಾರೆ. ಎಸ್, ಇನ್ 30 ಕೋಟಿ ಜನ 30 ಕೋಟಿ ಜನ ಮಾತಾಡ್ತಾ ಇದ್ದೀರಿ. ಮದುವೆ ಮನೆ ಕರೆಕ್ಟ್. ಸಣ್ಣ ವಿಷಯ. ಎಸ್. ಇನ್ನು ರಾಜ್ಯದ ವಿವಿಧೆಡೆ ಪ್ರತಿಭಟನೆ ನಡೆದಿದೆ. ಅಂಕೋಲದ ಕೇಣಿಯಲ್ಲಿ ಖಾಸಗಿ ಬಂದರು ಯೋಜನೆಯ ಸರ್ವೆ ವಿರೋಧಿಸಿ ಸ್ಥಳೀಯರು, ಮೀನುಗಾರರು ಪ್ರತಿಭಟನೆಯನ್ನು ನಡೆಸಿದರು. ಅತ್ತ ಕೊಪ್ಪಳದಲ್ಲಿ ಮೆಲ್ಡೋಟಾ ಫ್ಯಾಕ್ಟರಿ ಸ್ಥಾಪನೆ ವಿರೋಧಿಸಿ ಬಂದ್ಗೆ ಕರೆ ನೀಡಲಾಗಿತ್ತು. ಬಹಿರಂಗ ಸಭೆಯಲ್ಲಿ ಫ್ಯಾಕ್ಟರಿ ಧೂಳಿನಿಂದ ಆಗುವ ಅನಾಹುತಗಳ ಬಗ್ಗೆ ವಿಡಿಯೋ ತೋರಿಸಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಕಣ್ಣೀರು ಹಾಕಿದ್ರು. ಈ ಹೋರಾಟಕ್ಕೆ ಸಂಸದ ರಾಜಶೇಖರ ಹಿಟ್ನಾಳ್ ಸಾಥ್ ಕೊಟ್ಟರು. ಇದರಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಸರಿಪಡಿಸಲು ಆಗ್ರಹಿಸಿ ಕರವೇ ಪ್ರತಿಭಟನೆ ನಡೆಸಿತು. ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ನೋಡ್ತು. ಪ್ರತಿಭಟನೆ ತೋರಿಸ್ಬೇಕಲ್ವಾ ನಾವು? ಎಸ್ ಸರ್. ಅದು ಸಮುದ್ರದಲ್ಲಿ ಇಳಿದು ಸಮುದ್ರದಲ್ಲಿ ಇಳಿದು ಪ್ರೊಟೆಸ್ಟ್ ಮಾಡ್ರ ಸರ್. ಅದು ಕೇಣಿನಲ್ಲಿ. ಎಸ್. ಮೀನುಗಾರಿಕೆ ಮಾಡೋದಕ್ಕೆ ನಮಗೆ ಜಾಗ ಇಲ್ಲ, ಆಲ್ರೆಡಿ 4 ಬಂದರುಗಳಿಗೆ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಅವರ ಇದು ಸರ್. ಯಾರು ಕೊಟ್ಟಿರೋದು? ಯಾರು? ಮೀನುಗಾರಿಕಾ ಇಲಾಖೆಯಿಂದ ಕೊಟ್ಟಿರೋದು. ಸ್ಟೇಟಿಂದ ಸರ್. ಏನು ಐಡಿಯಾ ಇಲ್ಲ. ಇದು 4 ಬಂದರಿದೆ. ಆ ಬಂದರುಗಳ ಕೆಪಾಸಿಟಿನೇ ಆಗಿಲ್ಲ ಅಂತಂದ್ರೆ ಇನ್ನೊಂದು ಬಂದರೆ ಯಾಕೆ? ಒಂದು ವೇಳೆ ಕೆಪಾಸಿಟಿ ಯೂಸೇ ಆಗದೇ ಇದ್ದರೆ ಇನ್ನೊಂದು ಬಂದರೆ ಯಾಕಾಗ? ಮಾಡೋ ಉದ್ದೇಶ ಏನು? 4 ಬಂದರುಗಳು ಹೇಳ್ಬೇಕು. ಯಾರು ಎಕ್ಸ್ಪ್ಲೈನ್ ಮಾಡ್ಬೇಕು ಬಂದು. ಇಲ್ಲ ಸ್ಟೇಟ್ ಮಾಡಬೇಕು, ಇಲ್ಲ ಸೆಂಟ್ರಲ್ ಮಾಡಬೇಕು, ಯಾರು ಒಬ್ಬರು ಮಾಡಬೇಕು. ಇಲ್ಲ ಸಮುದ್ರಕ್ಕೆ ಜನ ನೀರು ಹಾರ್ಕೊಂಡು ಬಿಟ್ಕೊಂಡು ಸಾಯಿರಿ ಅಂತಂದ್ರೆ ಅರ್ಥ ಏನು? ಬೆಳಗ್ಗೆಯಿಂದ ಸಂಜೆವರೆಗೂ ಯಾರು ಹೋಗಿಲ್ಲ ಸರ್. ಆಯ್ತು, ಬೆಳಗ್ಗೆ ಸಂಜೆ ಮಧ್ಯಾಹ್ನ ರಾತ್ರಿ ನಾಳೆನೂ ಮಾಡ್ಬೋದು, ನಾಳಿದ್ದು ಮಾಡ್ಬೋದು, ಡ್ಯಾಶ್ ಡ್ಯಾಶ್. ಅದಲ್ಲ ಪಾಯಿಂಟ್. ಕೇಳೋರೇ ಇಲ್ವಲ್ಲ. ಉತ್ತರ ಕೊಡಬೇಕು. ಅದು
ಉತ್ತರ ಕೊಡ್ಬೇಕಲ್ಲ, ಇಲ್ಲ ರಾಜ್ಯ ಸರ್ಕಾರದ ಉತ್ತರ ಕೊಡ್ಬೇಕು ಮಂತ್ರಿ. ಯಾಕಂದ್ರೆ ರಾಹುಲ್ ಗಾಂಧಿ ಹೇಳ್ತಾರಲ್ಲ ಮಾತೆತ್ತಿದ್ರೆ ರೆಸ್ಪಾನ್ಸ್ ಇಲ್ಲ, ರೈತರ ಹತ್ರಕ್ಕೆ ಸರ್ಕಾರ ಹೋಗಿಲ್ಲ, ಧ್ವನಿ ಅಡಗಿಸ್ತಾರೆ, ಡಿಕ್ಟೇಟರ್ಶಿಪ್ ಅಂತ ಬಿಡ್ತಾರಲ್ಲ ರೈಲನ್ನ. ಆ ಭಾಗದವರೇ ಮಂತ್ರಿ, ಮಂಕಾಳ ವೈದ್ಯ ಮೀನುಗಾರಿಕೆ ಇಲಾಖೆ. ಆ ಭಾಗದವರೇ ಮಂತ್ರಿ ಆಗೋದು. ಗುಲ್ಬರ್ಗಲ್ಲಿ ತಗೊಂಡೋಗಿ ಪ್ರಿಯಾಂಕ ಖರ್ಗೆನ ಮೀನುಗಾರಿಕೆ ಮಂತ್ರಿ ಮಾಡಲ್ಲ, ಅದು ಬೇರೆ ವಿಚಾರ. ಬಟ್ ಎಕ್ಸ್ಪ್ಲೈನ್ ಮಾಡಿ ನೋಡೋಣ. ಎಸ್, ಇನ್ನು ಚುನಾವಣೆ ಮಲ್ದೋಟ ಫ್ಯಾಕ್ಟ್ರಿನೂ ಅಷ್ಟೇ, ಕುಮಾರಸ್ವಾಮಿ ನಮ್ದಲ್ಲ ಅಂತಾರೆ. ಹೌದು. ಏನದು, ಯಾಕ ಜನಕ್ಕೆ ಅಷ್ಟು ಇದಾಗಿದೆ ಕೋಪ? ನೋಡ್ಬೇಕದನ್ನ, ಅದೊಂದು ನೋಡ್ಬೇಕು, ಎಕ್ಸ್ಪ್ಲೈನ್ ಮಾಡ್ಬೇಕು. ಬೇಡ ಅಂದ್ರೆ ಫ್ಯಾಕ್ಟ್ರಿ, ಇತ್ನಾಳು ಬೇಡ ಅಂತಾರೆ. ಹೌದು, ನೋಡಿ, ಬೇಡ ಅಂದ್ರೆ ಬೇಡ ಫ್ಯಾಕ್ಟ್ರಿ, ಅಷ್ಟೆಲ್ಲ ವಿರೋಧ ಮಾಡಿಕೊಂಡು ತರಬೇಕು ಅಂತ. ಎಸ್, ಇನ್ನು ದೆಹಲಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಬಳಕೆಯಾದ ಶಬ್ದ ಅಂದರೆ ಶೀಶ್ ಮಹಲ್. ಚುನಾವಣೆಯಲ್ಲಿ ಇದರ ರಹಸ್ಯ ಬಯಲಾಗಿರಲಿಲ್ಲ. ಇದೀಗ ಸಿಎಂ ಅಧಿಕೃತ ನಿವಾಸದ ಟೂರ್ ಅನ್ನ ಮಾಧ್ಯಮಗಳಿಗೆ ಬಿಜೆಪಿ ಆಯೋಜಿಸಿದೆ. ಇದರ ಪ್ರಕಾರ ಕೇಜ್ರಿವಾಲ್ ಮತ್ತು ಅತಿಶಿ ಅವರು ವಾಸ ಇದ್ದ ನಿವಾಸ ಸಂಪೂರ್ಣ ಹೈಫೈ ಅಂತೆ. ಎಷ್ಟರ ಮಟ್ಟಿಗೆ ಅಂದರೆ ಕಾಮೌಂಡ್ ಕೂಡ ಬಂಗಾರ ವರ್ಣದಿಂದ ರಾರಾಜಿಸುವಷ್ಟು. ನೋಡಿ, ಇದು ಆಪ್ ಆಡಳಿತ ಮಜಾವಾದ ಅಂತ ಬಿಜೆಪಿ. ಬಂಗಾರ ಅಲ್ವಾ, ಬಂಗಾರ ಲೇಪಿತ ಅಂತ ಸರ್, ಇದು ಕೋಟಿಂಗ್. ಅದೇ ಕಾಸ್ಟ್ಯೂಮ್ ಜ್ಯುವೆಲರಿ ಇದ್ದಂಗೆ. 1 ಗ್ರಾಮ್ ಜ್ಯುವೆಲ್ರಿ, ಉಮಾ ಗೋಲ್ಡ್ ಅಂತೆಲ್ಲ ಬರ್ತಿತ್ತಲ್ಲ ಸರ್, ಆ ಥರ ಬಂಗಾರ ಅಲ್ವಾ? ಓಕೆ, ಚೆನ್ನಾಗಿದೆ ಮನೆ. ಆದರೂ ಕಮೋಡ್ಗೆಲ್ಲ ಇಷ್ಟು ಲಕ್ಷರಿಯಾಗಿ ಏನು ಇದು ಏನು ಸರ್, ಆ ಬಂಗಾರ ಟೈಪ್ ಬರೋ ಥರ ಬಣ್ಣ ಮಾಡ್ಕೊಂಡ್ರೆ ಅದು ಅಷ್ಟೊಂದು ದುಡ್ಡು ಆಗತ್ತಾ? ಅಂದರೆ ಅವರು ಸಮರ್ಥನೆ ಕೊಟ್ಕೊಂಡಿದ್ದು ಪಾರಂಪರಿಕ ಕಟ್ಟಡ, ಅದನ್ನು ನಾವು ಹಾಗೆ ಉಳಿಸ್ಕೋಬೇಕಲ್ವ, ಅದಕ್ಕೋಸ್ಕರ ಇಷ್ಟು ಮಾಡ್ಕೊಂಡಿದ್ದೀವಿ ಅಂತೆಲ್ಲ ಅವಾಗ ಚುನಾವಣೆಗೂ ಮೊದಲು ಅವ್ರು ಹೇಳ್ಕೊಂಡಿದ್ರು ಸರ್. ನಾವೊಬ್ಬ ಡೆಲ್ಲಿ ಚೀಫ್ ಮಿನಿಸ್ಟರ್ ಆದವನು ಚೆನ್ನಾಗಿರಲಿ ಬಿಟ್ರಿ. ಬಟ್ ನೀವು ಹೇಳ್ಕೊಂಡು ಬಂದಿದ್ದು ಆಮ್ ಆದ್ಮಿಗಳು, ನಾವು ಕಾಮನ್ ಮ್ಯಾನ್ ಹಂಗನ್ಬಿಟ್ಟು ನಿಮ್ಮ ಪ್ರಕಾರದಲ್ಲಿ ಈ ತರ ಹೀಗೆ ಇದ್ಬಿಡ್ಬೇಕಾ? ಜೀವನದಲ್ಲಿ ಚಾಪೆ ಮೇಲೆ ಮಲಗ್ತಾ ಇರ್ಬೇಕಾ? ಅಲ್ಲ ಸರ್, ಅವ್ರು ಸಿಂಪಲ್ ಆಗಿದ್ದಕ್ಕೆ ಅಲ್ವಾ ಸರ್ ಅದೇ ನಾವು ಚಾಪೆ ಮೇಲೆ ಮಲಗಬೇಕು, ಜನ ನೀವು ಮಾತ್ರ ಹಾಕೊಂಡು ಮಜಾ ಹೊಡಿತಾ ಇರಬೇಕು. ಕೇಳ ಕಾಂಗ್ರೆಸ್ನವರು, ಯಾವ್ಯಾವ ಕಾಂಗ್ರೆಸ್ನವನು ಸಿಂಪಲ್ ಲೈಫಲ್ಲಿ ಮಲಗ್ಬಿಟ್ಟಿದ್ದಾನೆ ಅಂತ ಕರ್ಕೊಂಬನ್ರಿ ಅವನನ್ನ, ಕರ್ಕೊಂಬನ್ರಿ ಆ ಕಾಂಗ್ರೆಸ್ನವ್ರನ್ನ ಎಲ್ಲರೂ. ಯಾವನ್ರಿ ಮಲಗಿದ್ದಾನೆ ಡೆಲ್ಲಿನಲ್ಲಿ? ಅವನು ಒಬ್ಬನೂ ಇಲ್ಲ. ಯಾವನ್ರಿ ಬಿಜೆಪಿ ಮಲಗವನು ಮಲಗಿದಾನಂತೆ ಚಾಪೆ ಮೇಲೆ? ಕರ್ಕೊಂಬನ್ರಿ ಇಲ್ಲ ಅವನನ್ನ. ಆಪ್ ಹೋದ್ರೆ ಪಾಪ ಅವ್ರು ಮಲ್ಕೋಬಾರ್ದಾ? ಅವ್ರು ಚಾಪೆ ಮೇಲೆ ಮಲಗ್ತಿರ್ಬೇಕು. ಅವರು ರಾತ್ರಿ ಅಳಸೋಗಿದ್ದ ಅನ್ನನೇ ತಿಂತಿರ್ಬೇಕು. ಅಷ್ಟೆಲ್ಲ ಯಾರು ಇವ್ರು ಮಾತ್ರ ಅನ್ನ ಬಿಟ್ಬಿಟ್ಟು ದುಡ್ಡಿನ ರೂಪದಲ್ಲಿರೋ ಹೇಸಿಗೆನೇ ತಿಂತಿರ್ಬೇಕು ಅವ್ರು ಮಾತ್ರ. ಏನು ನಾನ್ಸೆನ್ಸ್ ಇದು, ಸರಿ ಇಲ್ಲ ಇದು. ಎಲ್ಲದಕ್ಕೂ ನೀವು ಆಪನ್ ಬೈದು ಬಿಟ್ರೆ ಹೆಂಗಾಗತ್ತೆ? ಅಲ್ಲ, ಇಷ್ಟು ಲಕ್ಸುರಿನೆಸ್ ಯಾಕೆ ಅಂತ ಅಷ್ಟೇ ಸರ್. ಒಳ್ಳೆ ಕಥೆ ಆಯ್ತಲ್ಲ, ನೀವು ಹಿಂದೆ ಮಾಡಿದವ್ರದ್ದು ಲಕ್ಸುರಿ ಒಬ್ರು ಕೇಳಲ್ಲ, ಅವರೆಲ್ಲ ಹಂಗೆ ಇಲ್ಲಿ ಬಂದು ಕೇಳ್ತೀರಿ. ಹಂಗಂದ್ರೆ ನಾ ಕಳ್ತನ ಮಾಡ್ತೀನಿ, ನಾ ಕಳ್ಳ ಅಂತಿದ್ರೆ ಕಳ್ತನ ಮಾಡ್ತಾ ಇರ್ಬೋದು ಅವನು. ನಾ ಮಾಡಲ್ಲಪ್ಪ ಅಂತಿದ್ದವನು ಒಂದಿನ ಮಾಡಿಬಿಟ್ರೆ ಸಿಗಾಕೊಂಡ್ಬಿಡ್ತಾರೆ. ಹಂಗ ನಿಮ್ದು ನಿಮ್ ಲೆಕ್ಕ ಹಂಗಾಯ್ತು? ಒಂದಲ್ಲ ಒಂದಿನ ಆಚೆ ಬರಲೇಬೇಕಲ್ಲ ಸರ್, ಅಷ್ಟೊಂದು ಮುಚ್ಚಿಟ್ಕೊಂಡು. ಏನ್ ಬಂದಿದೆ ಅವರಕ್ಕೆ, ಏನಿದೆ ಅನ್ನೋದನ್ನ ಅಷ್ಟೊಂದೆಲ್ಲ ಡ್ರಾಮಾ ಆಗಿತ್ತು. ಅಪ್ಪನಂಗೆ ತಿಂದಿದ್ದಾರೆ, ಸುಮ್ಮನೆ ರೇ ಇದೇನು ಬರೀ ಆಪ್ ಮೇಲೆ ಹೇಳ್ತಾರಲ್ಲ. ಇವ್ರು ಯಾವನಾರೊಬ್ಬ ತಿಂದಿಲ್ದಿದ್ದವನು ಬಂದು ಹೇಳಿದ್ದಿದ್ರೆ ಕೇಳ್ತಿದ್ದೆ. ಸದಾಕಾಲ ಹೇಸಿಗೆ ತಿಂದು ಬಂದಿರೋರೆಲ್ಲ ಬಂದು ನನಗೆ ಬಂದು ಇನ್ನೊಬ್ಬನ ಹೇಸಿಗೆ ತಿಂದಿದ್ದ ಬಗ್ಗೆ ಬಂದು ಹೇಳಿದ್ರೆ ಯಾಕಪ್ಪ ಕೇಳಬೇಕು? ನೀನೇನು ಅನ್ನೋ ಏನು ನೈತಿಕತೆ ಇವರಿಗೆ ಮಾತಾಡ. ಎಸ್, ಇನ್ನು ಕಳೆದ 3 ದಿನಗಳಿಂದ ತೆಲಂಗಾಣದ ಎಸ್ಎಲ್ಬಿಸಿ ಸುರಂಗದಲ್ಲಿ ಸಿಲುಕಿರುವ 8 ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆ ವಿಶ್ವ ಪ್ರಯತ್ನ ನಡೀತಾ ಇದೆ. ಆದರೆ ಸುರಂಗದಲ್ಲಿ 11ನೇ ಕಿಲೋಮೀಟರ್ ಬಳಿ 2 ಕಿಲೋಮೀಟರ್ನಷ್ಟು ದೂರಕ್ಕೂ ನೀರು ನಿಶ್ಚಿತ ಮಾಡ್ತಾರೆ. ಕಷ್ಟ ಇದೆ, ಅಷ್ಟು ಜನ ಬದುಕಿಲ್ಲ. ನೋಡೋಣ ಮುಂದಕ್ಕೆ ಏನೋ ಒಂದು ಆಗತ್ತಲ್ಲಿ. ಭಾರತದಲ್ಲಿ ವೋಟಿಂಗ್ ಪ್ರಮಾಣ ಹೆಚ್ಚಿಸೋದಕ್ಕೆ USAID ಹಣಕಾಸು ನೆರವನ್ನು ನೀಡಿಲ್ಲ ಅಂತ ಕೇಂದ್ರ ಹಣಕಾಸು ಇಲಾಖೆ ಸ್ಪಷ್ಟಪಡಿಸಿದೆ. ಅದೇ ಸಿಕ್ಬಿಡ್ತಲ್ಲ ಈಗ ಕಾಂಗ್ರೆಸ್ನವರಿಗೆ, ಅದನ್ನೇ ಅಸ್ತ್ರ ಮಾಡಿಕೊಂಡು ಮೋದಿ ಮತ್ತು ಬಿಜೆಪಿ ವಿರುದ್ಧ ಮುಗಿಬಿದ್ದಿದೆ. ಸರಿ, ಪ್ರಧಾನಿ ಮೋದಿ ಅವರ ಸುಳ್ಳಿನ ಬ್ರಿಗೇಡ್ ಅಸಲಿ ಬಣ್ಣವನ್ನ ಕರೆಕ್ಟಾಗಿ ಹೇಳ್ಬೇಕು. ಹಂಗಾರೆ ಈಗ ಏನಾದ್ರು ಟ್ರಂಪ್ ಹೇಳ್ದ ಅಂದ್ಬಿಟ್ಟೆಲ್ಲ ಕುಡಿದು ಬಿಟ್ರಿ. ನಾನು ಹೇಳ್ದೆ ಅವತ್ತೇ, ಕಾಯಿರಪ್ಪ ಅವನು ನಂಬೇಡ್ರಪ್ಪ, ದಿನಕ್ಕೊಂದು ಸ್ಟೇಟ್ಮೆಂಟ್ ಬಿಡ್ತಾನೆ ದಿನಕ್ಕೊಂದು ಅಂತ. ಎಸ್, ಇನ್ನು ಕ್ರೈಸ್ತರ ಪರಮೋಚ್ಚ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಆರೋಗ್ಯ ಕ್ಷೀಣಿಸ್ತಾ ಇದೆ. ಶ್ವಾಸಕೋಶ ಮತ್ತು ಕಿಡ್ನಿ ಸೋಂಕಿನಿಂದ ಅವರು ಬಳಲ್ತಾ ಇದ್ದಾರೆ. ಅವರಿಗೆ ರೋಮ್ನ ಗೆಮ್ಮಿಲ್ಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸದ್ಯ ಪೋಪ್ ಅವರಿಗೆ ಹೈ ಫ್ಲೋ ಆಕ್ಸಿಜನ್ ಅನ್ನು ಕೊಡ್ತಾ ಇದ್ದಾರೆ. ಸತ್ಯ ಚೇತರಿಸಿಕೊಳ್ತಾ ಇದ್ದಾರೆ. ವಯಸ್ಸು ಆಗಿದೆ, 88 ವರ್ಷ. ಪೋಪ್ಗಳು ಫಾರ್ ಲೈಫ್ ಇರ್ತಾರೆ. ಮತ್ತೆ ಅವರದ್ದು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಅವ್ರದ್ದು ಶ್ವಾಸಕೋಶದ ಒಂದು ಭಾಗ ಅಂತ ತೆಗೆದುಬಿಟ್ಟಿದ್ದಾರೆ. ನ್ಯೂಮೋನಿಯಾ ಏನೋ ಆಗ್ಬಿಟ್ಟು ಅವ್ರಿಗೆ. ಎಸ್.